ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಹಾಗೆ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಹಿಂದಿನ ಸಂಚಿಕೆಯಲ್ಲಿ ಗೌರಿನ ಅಪಹರಣ ಮಾಡಿರ್ತಾರೆ ಅನಿಕೇತ್ ಕಳಿಸಿರೋ ರೌಡಿಗಳು. ಈ ಕಡೆ ವಿವೇಕ್ ತಂದಿರೋ ಫೋನು ಗೌರಿಗೆ ನೆನಪಾಗ್ಬಿಟ್ಟು ಆ ಫೋನಿಂದ ಲೊಕೇಶನ್ ಹಾಗೆ ನಾನು ಅಪಹರಣ ಆಗಿದ್ದೀನಿ ಅನ್ನೋ ವಿಷಯನ ಚಿನ್ನುಗೆ ಹೇಳಿದಾಗ ಈ ಕಡೆ ಶ್ಯಾಮ್ ಮತ್ತೆ ಚಿನ್ನು ಅಲ್ಲಿಂದ ಹೊರಡ್ತಾ ತನ್ನ ಕೈಲಿರೋ ಅಂದ್ರೆ ಗೌರಿ ಮೋನಿಕಂಗೆ ಕೊಡ್ಬೇಕು ಅನ್ನೋ ಒಂದು ಲೆಟರ್ನ ಕೊಟ್ಟಿರ್ತಾರಲ್ಲ, ಆ ಲೆಟರ್ನ ಚಿಕ್ಕ ಹುಡುಗನ ಕೈ ಕೊಟ್ಟು ಚಿನ್ನು ಇದನ್ನ ಮೋನಿಕಾಕಂಗೆ ತಲುಪಿಸ್ಬಿಡು ಅಂತ ಹೇಳ್ಬಿಟ್ಟು ಅವರಿಬ್ರು ಅಲ್ಲಿಂದ ಹೊರಟು ಹೋಗ್ತಾರೆ. ಈ ಕಡೆ ಮೋನಿಕಾ ನಾನಿರೋ ಟೆನ್ಷನ್ ಅಲ್ಲಿ ಇದು ಬೇರೆ ಅಂತ ಹೇಳ್ಬಿಟ್ಟು ಲೆಟರ್ ಓದಕ್ಕೆ ಶುರು ಮಾಡ್ತಾಳೆ. ನಾನು ನಿನ್ನೆ ಇಲ್ಲಿಗೆ ಇನ್ಕಂಪ್ಲೀಟ್ ಮಾಡಿ ಹೋಗಿದ್ದೆ ಅಲ್ವಾ, ಇದನ್ನ ಪೂರ್ತಿ ಮಾಡೋಣ ಬನ್ನಿ. ಈ ಕಡೆ ಲೆಟ್ರ್ ಓದಕ್ಕೆ ಶುರು ಮಾಡ್ತಾಳೆ ಮೋನಿಕಾ. ನನ್ನ ಪ್ರೀತಿಯ ಅಕ್ಕ, ನಾನ್ ನಿನಗೆ ಗಂತ ಗೌರಿ ಬರೀತಿರೋ ಲೆಟ್ರ್ ಇದು. ನನ್ಗೆ ಗೊತ್ತಕ್ಕ ನೀನು ಅನಿಕೇತ್ನ ತುಂಬಾನೇ ಇಷ್ಟಪಡ್ತಿದ್ಯಾ ಅಂತ. ಆದ್ರೆ ಅವನು ನಿನ್ನ ಒಂಚೂರು ಇಷ್ಟಪಡ್ತಾ ಇಲ್ಲ. ಅವನು ತುಂಬಾನೇ ಕೆಟ್ಟ ಮನುಷ್ಯ ಅಕ್ಕ. ನಾನ್ ಇದನ್ನ ಹೇಳಿದ್ರೆ ನೀನ್ ನಂಬೋದಿಲ್ಲ ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ಅಕ್ಕ. ನಿನ್ ತರನೇ ಅವನು ಪ್ರೀತಿ ಮಾಡಿರೋ ಹುಡುಗಿರ್ ಲೀಸ್ಟ್ ಅಲ್ಲಿ ತುಂಬಾ ಹೆಸರುಗಳಿದೆ. ರಮ್ಯಾ, ಶ್ವೇತಾ, ರಾಗಿಣಿ, ಮಣ್ಣು ಮಸಿ ಅಂತ ತುಂಬಾ ಹೆಸರುಗಳನ್ನ ಹೇಳ್ತಾಳೆ ಗೌರಿ. ಅದನ್ನೆಲ್ಲ ಕೇಳಿಸ್ಕೊಂಡು ಮೋನಿಕಂಗೆ ಲೆಟರ್ ಓದ್ತಾ ಶಾಕ್ ಆಗ್ತಿರತ್ತೆ. ಹೀಗೆ ಲಿಸ್ಟ್ ಹೆಸರು ಹೇಳ್ತಾ ಹೋದ್ರೆ ಆ ಲಿಸ್ಟ್ ಎಲ್ಲಿವರೆಗೆ ಹೋಗುತ್ತಂತಾನೆ ಗೊತ್ತಾಗೋದಿಲ್ಲ ಅಕ್ಕ. ಅದು ಅನಿಕೇತಿಗೆ ಮಾತ್ರ ಗೊತ್ತಿರುತ್ತೆ. ಇಂಥ ಒಬ್ಬ ಕೆಟ್ಟ ಮನುಷ್ಯನ ಜೊತೆಗೆ ನೀನು ಬಾಳ್ವೆ ನಡೆಸಬೇಕಾಕ. ಅದನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಭಯ ಆಗ್ತಿದೆ ಅಕ್ಕ. ನಾನ್ ನಿನ್ನ ಹತ್ರ ಇಲ್ಲಿ ತನಕ ನಿಜನೇ ಹೇಳ್ತಾ ಇದ್ದೆ, ಆದ್ರೆ ಇಲ್ಲಿವರೆಗೂ ನಾನು ಹೇಳೋದೆಲ್ಲ ಸುಳ್ಳು ಸುಳ್ಳು ಅಂತ ತಿರುಗಿಸಿ ನನಗೆ ಬೈದು ನಿನ್ನ ನೀನೇ ಯಾಮರಿಸ್ಕೊಂತ ಇದೆಯಾ ಅಕ್ಕ. ಆದ್ರೆ ಅನಿಕೇತ್ ನಿಜ ಮುಖನ ನೀನು ಅರ್ಥ ಮಾಡ್ಕೋ, ಸತ್ಯನ ತಿಳ್ಕೊ ಅಕ್ಕ. ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಇವತ್ತು 5:00 ನಮ್ಮನೆಗೆ ಬಂದು ನೀನೇ ನೋಡಕ್ಕ. ಆಗ್ಲೇ ನಿನ್ಗೆ ಸತ್ಯ ಅರ್ಥ ಆಗತ್ತೆ. ಆದ್ರೆ ಕೊನೆದಾಗಿ ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ಯಾವ್ದೇ ಕಾರಣಕ್ಕೂ ಆ ಅನಿಕೇತ್ ನಿನಗೆ ಬೇಡ ಅಕ್ಕ. ಅವನು ತುಂಬಾನೇ ನಿಯತ್ತ ಇಲ್ದಿರೋ ವ್ಯಕ್ತಿ, ಮೋಸ ಮಾಡೋ ವ್ಯಕ್ತಿ. ಅಂತ ಮನುಷ್ಯನಲ್ಲ ಮದುವೆ ಮಾಡಿದ್ಕೊಳ್ಳೋಕೆ ಲಾಯಕಾದವ್ರೆ ಅಲ್ಲ ಅಕ್ಕ. ಇನ್ಮೇಲಾದ್ರೂ ನೀನು ತಾಳ್ಮೆಯಿಂದ ಯೋಚನೆ ಮಾಡಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಹೆಜ್ಜೆ ಇಡು. ನೀನು ಚೆನ್ನಾಗಿ ಓದಿದ್ಯಾ, ಇದನ್ನ ನಾನು ನಿನ್ಗೆ ಹೇಳ್ಬೇಕಾಗಿಲ್ಲ. ಅರುಣ್ ಕೂಡ ತುಂಬಾನೇ ಒಳ್ಳೆಯ ವ್ಯಕ್ತಿ. ಇವನ್ ನಿಜ ಮುಖನ ನೀನ್ ತಿಳ್ಕೊಂಡು ಅರುಣ್ ಮನ್ಸನ್ನ ಅರ್ಥ ಮಾಡ್ಕೊಂಡು ಅರುಣ್ನ ನೀನ್ ಮದ್ವೆ ಆಗಿ ಅವ್ರ ಜೊತೆಗೆ ಸುಖವಾಗಿ ಸಂಸಾರ ಮಾಡಕ್ಕ. ಆಗ್ಲೇ ನಿನ್ ಜೀವನ ಸರಿ ಹೋಗೋದು ಅಕ್ಕ. ನೀನು ನನ್ ಬಗ್ಗೆ ಯಾವ ರೀತಿ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನಿನ್ ಜೀವನ ಮಾತ್ರ ಚೆನ್ನಾಗಿರ್ಬೇಕು ಅಕ್ಕ. ನೀನ್ ಚೆನ್ನಾಗಿದ್ರೆ ಮಾತ್ರ ಅಪ್ಪ ಅಮ್ಮ ನಾನು ಚಿನ್ಮಯ್ ಎಲ್ರು ಚೆನ್ನಾಗಿರ್ತೀವಿ. ಇಲ್ಲಿ ತನಕ ನಮ್ಮನೆಗೆ ಬಡ್ಕೊಂಡಿರೋ ಸೂತಕ ಕೆಟ್ಟ ಹೆಸರು ನೀನು ಅರುಣ್ನ ಮದುವೆ ಆದ್ಮೇಲೆ ಎಲ್ಲನೂ ತೊಳೆದು ಹೋಗ್ಲಿ ಅಕ್ಕ. ಇನ್ ಮುಂದೆ ನೀನ್ ಏನ್ ಅನ್ಕೊಂತೀಯೋ ಅದೇ ನಡೆಯುತ್ತೆ. ನಿನ್ ಪ್ರೀತಿಯ ತಂಗಿ ಗೌರಿ ಅಂತ ಲೆಟರ್ ಅಲ್ಲಿ ಬರ್ದಿರ್ತಾಳೆ ಗೌರಿ. ಈ ಕಡೆ ಮೋನಿಕಾ ಓದುತ್ತಾ ಆ ಲೆಟರ್ನ ಬರೆಯೋ ತರ ಗೌರಿನೂ ಅಂದ್ರೆ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾ ಇರ್ತಾರೆ. ಎಲ್ಲ ಓದಿ ಮುಗಿಸಿದ್ಮೇಲೆ ಮೋನಿಕಂಗೆ ತುಂಬಾನೇ ಶಾಕ್ ಆಗ್ತಿರುತ್ತೆ. ಆಗ ಸಡನ್ ಆಗಿ ಕಾಂತಲಕ್ಷ್ಮಿ ಮೋನಿಕಾ ರೆಡಿ ಆದ್ಯಾ ಅಂತ ಹೊರಗಡೆಯಿಂದ ಕೂಗಿ ಕೇಳ್ತಾರೆ. ಹಾ ರೆಡಿ ಆಗ್ತಾ ಇದೀನಮ್ಮ ಅಂತ ಮೋನಿಕಾ ಹೇಳ್ಬಿಟ್ಟು ನಂತರ ಅದೇ ಲೆಟರ್ನ ನೋಡ್ತಾ ಏನ್ ಮಾಡುದು ಅಂತ ಗೊತ್ತಾಗದೆ ತುಂಬಾನೇ ಒದ್ದಾಡ್ತಿರ್ತಾಳೆ. ಏನ್ ಗೌರಿ ಈ ರೀತಿ ಬರ್ದಿದ್ದಾಳೆ, ಅಲ್ಲ ಅಮ್ಮ ನೋಡಿದ್ರೆ ಅನಿಕೇತ್ ನಿಶ್ಚಿತಾರ್ಥ ಇವತ್ತೇ ಅಂತ ಹೇಳ್ತಾ ಇದ್ದಾಳೆ. ಅಯ್ಯೋ ದೇವ್ರೆ, ಇದ್ರಲ್ಲಿ ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಏನ್ ನಡೀತಿದೆ ಇಲ್ಲಿ, ಏನ್ ಮಾಡ್ಲಿ ಇವಾಗ ನಾನು ಅಂತ ಮೋನಿಕಾ ಸಡನ್ ಅಂತ ಬೆಡ್ ಮೇಲೆ ಕುಸ್ತು ಬಿದ್ದು ಯೋಚನೆ ಮಾಡಕ್ಕೆ ಶುರು ಮಾಡ್ತಾಳೆ. ಇನ್ನೊಂದ್ ಕಡೆ ವಿವೇಕ್ ಮನೆಯಲ್ಲಿ ಪೂರ್ತಿ ಸಿದ್ಧತೆ ಆಗಿರುತ್ತೆ. ಅಂದ್ರೆ 2 ಹಾರ, ಸೀರೆ, ಬಳೆ ಹಾಗೆ ಹಣ್ಣು ಹಂಪಲು ಎಲ್ಲದನ್ನು ಮಧ್ಯದಲ್ಲಿ ತಗೊಬಂದು ನಿಶ್ಚಿತಾರ್ಥಕ್ಕೆ ಎಲ್ಲದನ್ನು ಏರ್ಪಾಡು ಮಾಡ್ಕೊಂಡಿರ್ತಾರೆ. ಮಧ್ಯದಲ್ಲಿ ಸಿಂಹಾಸನ ಹಾಕಿ ಅನಿಕೇತ್ ಮತ್ತೆ ಆ ವೈಷ್ಣವಿನ ಕೂರ್ಸಿರ್ತಾರೆ. ಆದ್ರೆ ಅನಿಕೇತಿಗೆ ತುಂಬಾನೇ ಭಯ ಆಗ್ತಿರುತ್ತೆ. ಅವನು ಭಯದಲ್ಲೇನೆ ಕೈನ ಹಿಸ್ಕೊಂತಾ ಇರ್ತಾನೆ. ಅದನ್ನ ವಿವೇಕ್ ಗಮನಿಸ್ತಾ ಇರ್ತಾನೆ. ನಂತರ ವೈಷ್ಣವಿ ತನ್ನ ಕಡೆಗೆ ನೋಡಿ ನಗ್ತಾ ಅಂದ್ರೆ ಅನಿಕೇತ್ ಕಡೆಗೆ ನೋಡಿ ನಕ್ಕಾಗ ಅನಿಕೇತ್ ಇಷ್ಟ ಇಲ್ಲಂದ್ರೂ ಅವಳು ನೋಡಿ ಹಲ್ಕಿಸಿತಾನೆ. ನಂತರ ಸಡನ್ ಆಗಿ ಗೌರಿ ನೆನಪಾಗ್ಬಿಟ್ಟು ಆ ಸ್ಮೈಲು ಹಾಗೆ ಮಾಸಿ ಹೋಗುತ್ತೆ. ಅಂದ್ರೆ ಈ ತರ ಎಕ್ಸ್ಪ್ರೆಷನ್ ಎಲ್ಲ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಕಾಂತಲಕ್ಷ್ಮಿ ಮನೆಯಲ್ಲೂ ಭರ್ಜರಿಯಾಗಿ ಎಲ್ಲ ಸಿದ್ಧತೆ ಮಾಡ್ಕೊಂತಾ ಇರ್ತಾರೆ. ಎಲ್ಲ ತಗೊಬಂದು ನಡು ಮನೆಯಲ್ಲಿ ಹಣ್ಣು ಹಂಪ್ಲನ್ನೆಲ್ಲ ಇಡ್ತಾ ಇರ್ತಾರೆ. ಕಾಂತಲಕ್ಷ್ಮಿ ಅಕ್ಕ ಅಂತ ಹೇಳ್ಬಿಟ್ಟು ಇನ್ನ 3-4 ಜನ ಹೆಂಗಸರು ಅಕ್ಕಪಕ್ಕ ಮನೆ ಹೆಂಗಸರೆಲ್ಲ ಬರ್ತಾರೆ. ಬನ್ನಿ 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 ಅಂತ ಕಾಂತಲಕ್ಷ್ಮಿ ಅವ್ರನ್ನ ವೆಲ್ಕಮ್ ಮಾಡ್ಕೊಂತಾರೆ. ಇನ್ನೊಂದ್ ಕಡೆ ಮಾತ್ರ ಈ ಕಡೆ ಕಾಂತಲಕ್ಷ್ಮಿ ಅಕ್ಕ ಅಯ್ಯೋ ಇದೇನು ಇಷ್ಟೊತ್ತಾದ್ರೂ ಅಳಿಯಂದ್ರು ಮನೆಯವ್ರು ಇನ್ನೂ ಬರ್ಲೇ ಇಲ್ವಲ್ಲ ಅಂತ ಚಿಂತೆ ಮಾಡ್ತಿರ್ತಾರೆ. ಆಗ ಅದೇ ಸಮಯದಲ್ಲಿ ಮನೆ ಮುಂದೆ 2 ಕಾರ್ ಬಂದ್ ನಿಲ್ಲುತ್ತೆ. ಅದನ್ನ ನೋಡ್ಕೊಂಡು ಕಾಂತ ಅಳಿಯಂದ್ರ ಮನೆಯವರು ಬಂದಿರ್ಬೇಕು, ಕಾರ್ ಸೌಂಡ್ ಕೇಳಿಸ್ತಾ ಇದೆ, ಹೊರಗಡೆ ಹೋಗಿ ನೋಡು ಅಂತ ಹೇಳಿದಾಗ ಸರಿ ಅಕ್ಕ ಅಂತ ಕಾಂತಲಕ್ಷ್ಮಿ ಹೊರಗಡೆ ಬಂದು ನೋಡ್ತಾರೆ. ನಂತರ ಅವರು ಅರುಣ್ ಫ್ಯಾಮಿಲಿ ಬರ್ತಿರೋ ನೋಡ್ಕೊಂಡು ಏನ್ರಿ ಅಳಿಯಂದ್ರು ಕಡೆಯವರೆಲ್ಲ ಬರ್ತಾ ಇದಾರೆ, ಬನ್ನಿ ಬನ್ನಿ ಅಂತ ಶಾಂತಿವೀರನ್ನ ಕರ್ಕೊಂಡು ಕಾಂತಲಕ್ಷ್ಮಿ ಅವ್ರನ್ನ ವೆಲ್ಕಮ್ ಮಾಡಕ್ಕೆ ಹೊರಗಡೆ ನಿಂತ್ಕೊಂತಾರೆ. ಬನ್ನಿ ಬನ್ನಿ ನಮಸ್ತೆ ನಮಸ್ತೆ ಬನ್ನಿ ಬನ್ನಿ
ಅಂತ ಕಾಂತಲಕ್ಷ್ಮಿ ಶಾಂತಿವೀರ್ ಅವರಿಗೆ ವೆಲ್ಕಮ್ ಮಾಡಿದಾಗ ಈ ಕಡೆ ನಮಸ್ತೆ ಅಂತ ಹೇಳ್ಬಿಟ್ಟು ಅರುಣ ಅವ್ರ ಫ್ಯಾಮಿಲಿನ ಎಲ್ಲರೂ ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೇಳಿ ಪರಿಚಯ ಮಾಡಿಸ್ಕೊಡ್ತಾರೆ. ನಂತರ ಇಲ್ಲೇ ನಿಂತ್ಕೊಂಡು ಏನ್ ಮಾತಾಡ್ತಿದ್ರ ಬನ್ನಿ ಅಂತ ಶಾಂತಿವೀರ್ ಅವ್ರನ್ನ ಒಳಗಡೆ ಕರ್ಕೊಂಡು ಹೋದ್ರೆ ಹೊರ ಡೋರ್ ಹತ್ರ ಇಣ್ಕಿ ಮೋನಿಕಾ ಇದನ್ನೆಲ್ಲ ನೋಡ್ತಾ ಇರ್ತಾಳೆ. ನಂತರ ಅಯ್ಯೋ ಇವರೆಲ್ಲರೂ ಬಂದೇ ಬಿಟ್ರಲ್ಲ, ಇವಾಗ ನಾನು ಏನ್ ಮಾಡ್ಲಿ ಅಂತ ಭಯ ಬೀಳ್ತಾ ಇರ್ತಾಳೆ. ನಂತರ ಕಾಂತಲಕ್ಷ್ಮಿ ಅಕ್ಕ ಮೋನಿಕಾ ರೆಡಿ ಆದ್ಯಾ, ಅಳಿಯಂದ್ರೆ ಎಲ್ರು ಬಂದ್ಬಿಟ್ರು, ಬೇಗ ಕಾಫಿ ತಿಂಡಿ ತಗೊಂಡ್ ಬಾ ಅಂತ ಹೇಳಿದಾಗ ಹಾ ಬಂದೆ ದೊಡ್ಡಮ್ಮ ಅಂತ ಕೂಗ್ತಾಳೆ ರೂಮಿಂದಾನೆ. ಇನ್ನೊಂದ್ ಕಡೆ ಗೌರಿ ಚೈತ್ರ ಎಲ್ಲ ತುಂಬಾನೇ ಮೂಲೆಯಲ್ಲಿ ಕೂತ್ಕೊಂಡು ಭಯ ಬೀಳ್ತಿದ್ರೆ ದೂರದಲ್ಲಿ ಸೇಮ್ ರೌಡಿಗಳು ಕಾರ್ಡ್ಸ್ ಆಡ್ತಾ ಇರ್ತಾರೆ. ಈ ಕಡೆ ಗಂಡು ಹೆಣ್ಣನ್ನ ಹಿರಿಯರೆಲ್ಲರೂ ಆಶೀರ್ವಾದ ಮಾಡಿ ಅಂತ ಅನಿಕೇತ್ ಮತ್ತೆ ಚೈತ್ರರಿಗೆ ಅಲ್ಲಿಗೆ ಹೇಳ್ತಾ ಇರ್ತಾರೆ. ಹಾಗೆ ದಿನ ಬಂದು ಶಾರದಾದೇವಿ ಎಲ್ಲರೂ ಮುಂದೆ ಬಂದ್ಬಿಟ್ಟು ಅವ್ರ ತಲೆ ಮೇಲೆ ಹೂವು ಅಕ್ಷತೆಗಳನ್ನೆಲ್ಲ ಹಾಕ್ಬಿಟ್ಟು ಆಶೀರ್ವಾದ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ವಿವೇಕ್ ಇವಳು ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ, ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಏನ್ ಹೇಳಿ ನಾನು ಅಂತ ಗಾಬರಿ ಬೀಳ್ತಾ ಇರ್ತಾನೆ ಮನ್ಸೊಳಗಡೆನೆ ಹೇಳ್ಕೊಂಡು. ನಂತರ ಹಾಗೆ ಸರಿದನು ಬಂದ್ಬಿಟ್ಟು ಅವ್ರ ಹಣೆಗೆ ಅಕ್ಷಿಣ ಕುಂಕುಮ ಎಲ್ಲದನ್ನು ಹಚ್ಚಿ ಅಕ್ಷತೆಗಳನ್ನೆಲ್ಲ ಹಾಕ್ಬಿಟ್ಟು ಅವರಿಗೆ ಆಶೀರ್ವಾದನು ಮಾಡ್ತಾರೆ. ಹಾಗೆ ಒಬ್ಬೊಬ್ಬರೇ ಬರ್ತಾರೆ. ನಂತರ ಶಾರದಾದೇವಿ ಅವರು ವಿವೇಕ್ ಗೌರಿ ಎಲ್ಲಪ್ಪ ನೀವಿಬ್ರು ಗಂಡ ಹೆಂಡತಿ ಒಟ್ಟಿಗೆನೆ ಹೋಗಿ ಅಂತ ಹೇಳ್ತಾರೆ. ಆಗ ವಿವೇಕ್ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿರುವಾಗ ಅನನ್ಯ ಪಟ್ಟ ಅಂತ ನಾನು ಆವಾಗಿಂದ ಅವ್ರನ್ನ ನೋಡೇ ಇಲ್ವಲ್ಲ, ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರುವಾಗ ಈ ಕಡೆ ಚಂಚಲ ಇದೇ ಕೆಲಸ ಆಗೋಯ್ತು ಮತ್ತೆ ಕಾಣೆ ಆಗ್ಬಿಟ್ಲಾ ಅಂತ ಹೇಳ್ತಿರುವಾಗ ಅರುಂಧತಿ ಪಟ್ಟ ಅಂತ ಅದೇನ್ ಹಾಗೆ ಹೇಳ್ತಾ ಇದ್ದೀರಾ, ಏನಾದ್ರೂ ಮುಖ್ಯವಾಗಿರೋ ಕೆಲಸಕ್ಕೆ ಹೋಗಿರ್ಬೇಕು, ಅದಕ್ಕೆ ಯಾಕೆ ಕಾಣೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಓಡೋಗಿದ್ದಾಳೆ ಕಾಣೆ ಆಗೋದಾಳೆ ಅನ್ನೋ ಪದನೆಲ್ಲ ಬಳಸೋದು ಸರಿ ಇರೋದಿಲ್ಲ ಅಂತ ಅರುಂಧತಿ ಅವರು ಹೇಳ್ತಾರೆ. ಆಗ ಚಂಚಲ ಗಾಬರಿಯಿಂದ ಅದು ಹಾಗಲ್ಲ, ಅವಳು ಯಾವಾಗ್ಲೂ ಹೀಗೆ ಮಾಡ್ತಾನೆ ಇರ್ತಾಳೆ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ, ಸರಿ ನಾವ್ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ನಾವು ಈ ಫಂಕ್ಷನ್ ಕಡೆಗೆ ಗಮನ ಕೊಡೋಣ ಅಂತ ಚಂಚಲ ಹೇಳಿದಾಗ ಈ ಕಡೆ ಸರಿತ ಮನ್ಸೊಳಗಡೆನೆ ಹೇಳ್ದೆ ಕೇಳದೆ ಎಲ್ಲಿ ಹೋದ್ಲು ಇವಳು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ವಿವೇಕ್ ಪಟ್ಟಂತ ಅದು ಫೋನಲ್ಲಿ ಮಾತಾಡ್ತಿರುವಾಗ ಕೈ ಜಾರಿ ಫೋನ್ ಕೆಳಗಡೆ ಬಿದ್ದೋಯ್ತು, ಡಿಸ್ಪ್ಲೇ ಹೊಡೆದೋಯ್ತು. ಅದನ್ನ ನೋಡ್ತಾ ತುಂಬಾ ಚಿಂತೆ ಮಾಡ್ತಿರುವಾಗ ಅದನ್ನ ನೋಡ್ಕೊಂಡು ಗೌರಿ ನಾನೇ ರಿಪೇರಿ ಮಾಡ್ಕೊಂಡು ಬರ್ತೀನಿ ಅಂತ ಅದನ್ನ ಹೊರಗಡೆ ತಗೊಂಡು ಹೋಗಿದ್ದಾಳೆ ಅಂತ ವಿವೇಕ್ ಹೇಳಿದ ತಕ್ಷಣ ಅದನ್ನ ಕೇಳಿಸ್ಕೊಂಡು ಅನಿಕೇತ ಆ ಗೌರಿ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿದ್ದಾಳೆ ಅಂತ ನಾನ್ ಅನ್ಕೊಂಡಿದ್ರೆ ಈ ವಿವೇಕ್ ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ದಾನಲ್ಲ, ಅಂದ್ರೆ ಗೌರಿ ಹೋಗಿರೋ ವಿಷಯ ವಿವೇಕ್ಗೂ ಗೊತ್ತಿರಬಹುದಾ, ಇಲ್ಲಿ ಏನ್ ನಡೀತಿದೆ ಅಂತ ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡು ಭಯ ಬೀಳ್ತಾ ಇರ್ತಾನೆ ಅನಿಕೇತ್. ಆಗ ಜ್ಞಾನೇಶ್ ಪಟ್ ಅಂತ ವಿವೇಕ್ ಆ ಕೆಲ್ಸನೆಲ್ಲ ಗೌರಿಗೆ ಯಾಕೋ ಹೇಳ್ತೀಯಾ, ಬೇರೆ ಯಾರತ್ರನಾದ್ರೂ ಕೊಡ್ಬೇಕು ತಾನೆ, ಅದ್ರಲ್ಲೂ ಶ್ಯಾಮ್ ಕೂಡ ಜೊತೆಗೆ ಇದ್ದ ಅವನಿಗೆ ಹೇಳ್ಬೇಕು ತಾನೆ ಅಂತ ಕೇಳಿದಾಗ ಅದು ಹಾಗಲ್ಲ ಚಿಕ್ಕಪ್ಪ, ನಾನು ಗೌರಿ ಹತ್ರ ಹೇಳ್ತಾ ಇರುವಾಗ ಗೌರಿ ಜೊತೆಗೆ ಶ್ಯಾಮ್ ಕೂಡ ಹೋಗಿದ್ದಾನೆ ಅಂತ ಹೇಳ್ತಾರೆ. ಆಗ ಜ್ಞಾನೇಶ್ ಒಳ್ಳೆ ಹುಡುಗ ಕಣೋ ನೀನು, ನಿನ್ ಫೋನ್ ಕೆಟ್ಟೋಗಿದೆ ಅಂತ ನಿನ್ ಹೆಂಡತಿಗೆ ಹೇಳ್ತೀಯಾ, ಹೆಂಡತಿ ಜೊತೆಗೆ ಬಾಡಿ ಗಾರ್ಡ್ ಆಗಿ ಶ್ಯಾಮ್ನೆ ಬೇರೆ ಕಳಿಸ್ತೀಯಾ, ಏನೋ ನೀನು ಅಂತ ಹೇಳ್ಬಿಟ್ಟು ನಗ್ತಾರೆ. ಹಾಗೆ ಅವ್ರ ಮಾತನ್ನ ಕೇಳಿಸ್ಕೊಂಡು ಮಿಕ್ಕವ್ರೆಲ್ರು ಕೂಡ ನಗ್ತಾ ಇರ್ತಾರೆ. ಹಾಗೆ ಅನಿಕೇತ್ ನಕ್ಬಿಟ್ಟು ನಂತರ ಮನ್ಸೊಳಗಡೆನೆ ಗೌರಿ ನನಗ್ ಮಾತ್ರ ಗೊತ್ತಿದೆ ಈ ನಿಶ್ಚಿತಾರ್ಥನ ನಿಲ್ಸೋದಕ್ಕೆ ನೀನು ಹೊರಗಡೆ ಹೋಗಿದ್ಯಾ ಅಂತ, ಆದ್ರೆ ನಿನ್ನ ಅಪಹರಣ ಮಾಡಾಗಿದೆ, ಈ ನಿಶ್ಚಿತಾರ್ಥ ಒಳ್ಳೆ ರೀತಿಯಲ್ಲಿ ನಡೆದು ಹೋಗುತ್ತೆ, ನೀನು ಇದನ್ನ ನಿಲ್ಸೋದಕ್ಕೆ ಸಾಧ್ಯನೇ ಇಲ್ಲ, ನಿಲ್ಸೋದಕ್ಕೆ ನಾನ್ ಬಿಡೋದೂ ಇಲ್ಲ. ಅನಿಕೇತ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು, ಇವಾಗ್ಲಾದ್ರೂ ಅರ್ಥ ಆಗಿರ್ಬೇಕಂತ ಮನ್ಸಲ್ಲೇ ಅನ್ಕೊಂಡು ಮೆರಿತಾ ಇರ್ತಾನೆ ಈ ಅನಿಕೇತ್. ಇನ್ನೊಂದ್ ಕಡೆ ಗೌರಿ ತುಂಬಾನೇ ಭಯದಲ್ಲಿ ಅಳ್ತಾ ಇರ್ತಾಳೆ, ಅಂದ್ರೆ ಸಮಯ ಮೀರಿ ಹೋಗ್ತಿದೆ, ಸತ್ಯ ಸಾಬೀತ್ ಮಾಡಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಅಂತ. ಹಾಗೆ ಮುಂದೆ ರೌಡಿಗಳು ಕೂತ್ಕೊಂಡು ಕಾರ್ಡ್ಸ್ ಗಳನ್ನ ಆಡ್ತಾನೆ ಇರ್ತಾರೆ, ಈ ಕಡೆ ಗಮನನೇ ಕೊಡೋದಿಲ್ಲ. ಇವರಿಬ್ರು ಮಾತ್ರ ಅವ್ರನ್ನೇ ನೋಡ್ಕೊಂಡು ಏನ್ ಮಾಡೋದು ಅಂತ ಗೊತ್ತಾಗದೆ ಒದ್ದಾಡ್ತಿರ್ತಾರೆ. ಇನ್ನೊಂದ್ ಕಡೆ ಅರುಣ್ ಫ್ಯಾಮಿಲಿ ಎಲ್ರು ಬಂದು ಸುತ್ತಮುತ್ತ ಕುತ್ಕೊಂಡಿರ್ತಾರೆ. ನಂತರ ಅವ್ರ ಅಕ್ಕನೇ ತಗೊಬಂದು ಎಲ್ರಿಗೂ ಜ್ಯೂಸ್ ಕೊಡ್ತಾರೆ. ಹಾಗೆ ಕಾಂತಲಕ್ಷ್ಮಿ ಅಕ್ಕಪಕ್ಕ ಮನೆಯವರೆಲ್ಲರೂ ಬಂದಿರ್ತಾರಲ್ಲ, ಕಾಂತ ಹುಡುಗ ಡಾಕ್ಟರ್ ಅನ್ನೋದನ್ನ ಕೇಳಿ ತುಂಬಾನೇ ಖುಷಿ ಆಯ್ತು, ನೋಡೋದಕ್ಕೂ ಕೂಡ ತುಂಬಾನೇ ಲಕ್ಷಣ ಆಗಿದ್ದಾರೆ ಅಂತ ಹೇಳಿದಾಗ ಅರುಣ್ ಅದನ್ನ ಕೇಳಿಸ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿ ನಗ್ತಾ ಇರ್ತಾನೆ. ನಂತರ ಕಾಂತಲಕ್ಷ್ಮಿ ಅಕ್ಕಪಕ್ಕದ ಮನೆಯವರು ಅಳಿಯಂದ್ರೆ ನಮ್ಮ ಹುಡುಗಿಗೆ ಕೆಲಸ ಎಲ್ಲ ಬರೋದಿಲ್ಲ, ಸ್ವಲ್ಪ ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ಕಾಂತಲಕ್ಷ್ಮಿ ಅಕ್ಕ ಮೂತಿ ವಾರಿ ಮಾಡ್ಬಿಟ್ಟು ನಿನ್ನ ಕೇಳಿದ್ರ ಸುಮ್ಮನೆ ಬಾ ಮುಚ್ಕೊಂಡು ಕೂತ್ಕೋ ಅಂತ ಬಾಯಿ ಒಳಗೆ ಗುಣಗ್ತಾ ಹೇಳ್ತಾರೆ. ಅಂತ ತಪ್ಪು ನಾನೇನ್ ಮಾತಾಡ್ದೆ ಅಂತ ಆ ಹೆಂಗಸು ಪಕ್ಕದವರೇ ಇರೋ ಹೆಂಗಸ ಹತ್ರ ಕೇಳ್ತಾ ಇರ್ತಾರೆ. ಆಗ ಅರುಣ ಮೋನಿಕನ್ ಬಗ್ಗೆ ನನ್ಗೆ ಗೊತ್ತಿಲ್ದಿರೋ ವಿಷಯ ಯಾವುದೂ ಇಲ್ಲ, ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ಅವಳಿಗೆ ಅಡ್ಗೆ ಮಾಡಕ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಅವಳಿಗೆ ಕೂರಿಸ್ಬಿಟ್ಟು ಅಡ್ಗೆ ಮಾಡಿ ಬಳಸ್ತೀನಿ, ಅವಳನ್ನ ನಾನು ನಿನ್ನೆ ಮೊನ್ನೆ ನೋಡ್ತಾ ಇಲ್ಲ, ತುಂಬಾ ವರ್ಷಗಳಿಂದ ನೋಡ್ತಾ ಇದ್ದೀನಿ, ಅವಳನ್ನ ಮದುವೆ ಆಗ್ತಿರೋದೇ ನಂದೊಂಥರ ಅದೃಷ್ಟ ಅಂತ ಈ ಅರುಣ ಹೆಮ್ಮೆಯಿಂದ ಅವಳನ್ನ ಮದುವೆ ಆಗ್ತಿರೋದಕ್ಕೆ ಹೇಳ್ಕೊಂತ ಇರ್ತಾನೆ. ಆಗ ಕಾಂತಲಕ್ಷ್ಮಿ ನಿಜ ಹೇಳ್ತಾ ಇದ್ದೀನಿ, ನನ್ ಮಗಳು ನಿನ್ ಕೈ ಹಿಡಿಯೋದಕ್ಕೆ ತುಂಬಾನೇ ಅದೃಷ್ಟ ಮಾಡಿದಾಳೆ, ಈ ಕಾಲದಲ್ಲಿ ಇಂಥ ಕುಟುಂಬನ ಹುಡ್ಕೋದು ತುಂಬಾನೇ ಕಷ್ಟ ಅಂತ ಖುಷಿಯಿಂದ ಹೇಳ್ತಾರೆ. ಆಗ ಅರುಣ್ ತಂದೆ ಮೋನಿಕಂಗೆ ಅಡ್ಗೆ ಬರೋದಿಲ್ಲ,
ಯಾವ ಕೆಲ್ಸನೂ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಇದ್ದಾಳಲ್ಲ ಎಲ್ಲದನ್ನು ಸಂಭಾಳಿಸ್ಕೊಂಡು ಹೋಗ್ತಾಳೆ. ಮೋನಿಕಾ ನಮ್ಮನೆಗೆ ಸೊಸೆಯಾಗಿ ಬರ್ತಾ ಇಲ್ಲ, ನಮ್ಗೆ ಮಗಳಾಗಿ ಬರ್ತಾ ಇದ್ದಾಳೆ. ಅವಳನ್ನ ಕೂರಿಸ್ಬಿಟ್ಟು ಅವಳನ್ನ ಚೆನ್ನಾಗಿ ಉಪಚಾರ ಮಾಡೋದು ನಮ್ ಜವಾಬ್ದಾರಿ ಅಂತ ಅವ್ರನ್ನ ತಂದೆ ತಾಯಿ ಕೂಡ ತುಂಬಾನೇ ಖುಷಿಯಿಂದ ಒಳ್ಳೆ ವ್ಯಕ್ತಿಗಳ ತರ ಮಾತಾಡ್ತಾರೆ. ಇನ್ನೊಂದ್ ಕಡೆ ಮೋನಿಕಾ ಇದನ್ನೆಲ್ಲ ಕೇಳಿಸ್ಕೊಂಡು ಫುಲ್ ಇರಿಟೇಷನ್ ಆಗ್ತಾ ಇರ್ತಾಳೆ. ಗೌರಿ ಅಷ್ಟೆಲ್ಲ ಹೇಳಿದ್ಮೇಲೂ ಅವಳ ತಲೆಯಿಂದ ಅನಿಕೇತ್ ಭೂತ ಅನ್ನೋದು ಹೋಗೇ ಇರೋದಿಲ್ಲ. ಈ ಕಡೆ ಶಾಂತಿವೀರ, ನಮ್ ಕಣ್ಣಿಗೆ ನೀವು ಸಾಕ್ಷಾತ್ ಆ ಪರಶಿವನ ಅವತಾರ ತರನೇ ಕಾಣಿಸ್ತಾ ಇದ್ದೀರಾ. ಇಷ್ಟು ಒಳ್ಳೆ ಹುಡುಗನ್ನ ನಾವು ಹುಡುಕಿದ್ರೂ ಸಿಗ್ತಾ ಇರ್ಲಿಲ್ಲ. ನಿಜವಾಗ್ಲೂ ಇದು ನಮ್ಮ ಅದೃಷ್ಟನೇ ಸರಿ ಅಂತ ಖುಷಿಯಿಂದ ಹೇಳ್ತಾರೆ. ಈ ಕಡೆ ಮೋನಿಕಾ ಇದನ್ನೆಲ್ಲ ಕೇಳಿಸ್ಕೊಂಡು ಇವತ್ತು ಆ ಅನಿಕೇತಿಗೂ ನಿಶ್ಚಿತಾರ್ಥ ಅಂತ ಹೇಳ್ತಾ ಇದ್ದಾರೆ. ಗೌರಿನೂ ಕೂಡ ಲೆಟರ್ ಅಲ್ಲಿ ಅದನ್ನೇ ಬರ್ದಿದ್ದಾಳೆ. ಹೇಗಾದ್ರೂ ಮಾಡಿ ನಾನು ಅಲ್ಲಿಗೆ ಹೋಗಿ ನೋಡ್ಬೇಕು, ನಾನೇನಾದ್ರೂ ಹೊಸಲಿಂದ ಹೊರಗಡೆ ಕಾಲಿಡ್ತಿರೋ ವಿಷಯ ಅಮ್ಮ ಏನಾದ್ರೂ ಗೊತ್ತಾದ್ರೆ ನನ್ನನ್ನ ಸಾಯಿಸೇ ಬಿಡ್ತಾಳೆ. ನಾನು ಮನೆಯಿಂದ ಹೊರಗಡೆ ಹೋಗಿ ಅನಿಕೇತ್ನ ಮೀಟ್ ಮಾಡೋದು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಮನ್ಸಲ್ಲೇ ಹೇಳ್ಕೊಂತಿರ್ತಾಳೆ ಮೋನಿಕಾ. ಇನ್ನೊಂದ್ ಕಡೆ ಅನಿಕೇತ್ ನಿಶ್ಚಿತಾರ್ಥ ಸಮಯದಲ್ಲೂ ಪುರೋಹಿತರು ಇವರಿಗೆ ಬಟ್ಟೆ ಬದಲಾಯಿಸ್ಕೊಳ್ಳೋಕೆ ಹೇಳ್ಬಹುದು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಶಾರದಾದೇವಿ ಅವರು ಮುಂದೆ ಬಂದ್ಬಿಟ್ಟು ಅಲ್ಲೇ ಕೆಳಗಡೆ ಸೀರೆ ಎಲ್ಲ ಇಟ್ಟಿರ್ತಾರೆ, ಅದನ್ನ ಎತ್ತಿ ಹೋಗ್ ಮಗಳೇ ಹೋಗಿ ಅಲ್ಲಿ ಬಟ್ಟೆನ ಬದಲಾಯಿಸ್ಕೊಂಡ್ ಬಾ ಅಂತ ಹೇಳ್ತಾರೆ. ಸರಿ ಅಂತ ವೈಷ್ಣವಿ ಅದನ್ನ ಇಸ್ಕೊಂಡು ಹೋದ್ರೆ ಈ ಕಡೆ ಪಂಜೆ ಶರ್ಟ್ನೆಲ್ಲ ಅನಿಕೇತಿ ಕೊಟ್ಬಿಟ್ಟು ನೀನು ಕೂಡ ಬದಲಾಯಿಸ್ಕೊಂಡ್ ಬಾ ಅಂತ ಹೇಳ್ತಾರೆ. ಸರಿ ಅಜ್ಜಿ ಅಂತ ಹೇಳ್ಬಿಟ್ಟು ಅನಿಕೇತ್ ಕೂಡ ಅದನ್ನ ಇಸ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಸಾರಿ, ಇಲ್ಲ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಚಿನ್ನು ಹತ್ರ ಮನೆಗೆ ಹೋಗಿ ಎಂಗೇಜ್ಮೆಂಟ್ ಮುಗಿದ್ಮೇಲೆ ಅಕ್ಕನ ಕರ್ಕೊಂಡು ಅಲ್ಲಿ ಬಾ ಅಂತ ಹೇಳ್ತಾರೆ. ನಾನು ಚೈತ್ರ ಹೋಗಿ ಅನಿಕೇತಿಗೆ ಏನೇನು ಸಾಕ್ಷಿ ಸಿಗುತ್ತೋ ಎಲ್ಲದನ್ನು ಹುಡುಕ್ತೀನಿ ಅಂತ ಗೌರಿ ಹೇಳಿರ್ತಾಳೆ. ಹಾಗೆ ಚಿನ್ನು ಅಲ್ಲಿಂದ ಹೊರಟೋದ್ರೆ ಶ್ಯಾಮ್ ಕೂಡ ಮನೆಗೆ ವಾಪಸ್ ಹೋಗ್ತಾನೆ. ನಂತರ ಚೈತ್ರನ ಕೈ ಹಿಡ್ಕೊಂಡು ಗೌರಿ ಅಲ್ಲಿಂದ ಹೊರಡ್ತಾಳೆ. ಇನ್ನೊಂದ್ ಕಡೆ ಈ ಕಡೆ ಮಂಟಪಕ್ಕೆ ಅಂದ್ರೆ ಎಂಗೇಜ್ಮೆಂಟ್ ನಡೀತಾ ಇರುತ್ತಲ್ಲ ಅಲ್ಲಿಗೆ ಅನಿಕೇತ್ ರೆಡಿಯಾಗಿ ಬರ್ತಾರೆ. ಹಾಗೆ ವೈಷ್ಣವಿನೂ ಕೂಡ ರೆಡಿಯಾಗಿ ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ. ಅವರಿಬ್ರು ಬಂದು ನಿಂತ್ಕೊಂಡ್ರ ಮೇಲೆ ಪುರೋಹಿತರು ಹುಡುಗಿ ಕೈಗೆ ಈ ಹಾರನ ಕೊಡಿ, ಹಾಗೆ ಹುಡುಗನ ಕೈಗೂ ಈ ಹಾರನ ಕೊಡಿ ಅಂತ 2 ಹಾರನ ತೆಗೆದು ಕೊಡ್ತಾರೆ. ನಂತರ ಅವರಿಬ್ರು ಆ ಹಾರನ ಅವ್ರವ್ರ ಕುತ್ತಿಗೆಗೆ ಹಾಕೊಂಡು ಒಬ್ರ ಮುಖ ಒಬ್ಬರು ನೋಡ್ಕೊಂಡು ನಗ್ತಾ ಇದ್ರೆ ಈ ಕಡೆ ಪುರೋಹಿತರು ಮಂತ್ರಗಳನ್ನೆಲ್ಲ ಜೋರಾಗಿ ಹೇಳ್ತಿರ್ತಾರೆ. ಇನ್ನೊಂದ್ ಕಡೆ ವಿವೇಕಿಗೆ ತುಂಬಾನೇ ಟೆನ್ಷನ್ ಆಗ್ತಿರುತ್ತೆ, ಇವಳು ಎಲ್ಲಿ ಹೋದ್ಲು ಅಂತ. ಈ ಕಡೆ ಅನಿಕೇತ್ಗೂ ಒಳಗೊಳಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇರುತ್ತೆ. ಮತ್ತೊಂದ್ ಕಡೆ ಗೌರಿ ಮತ್ತೆ ಚೈತ್ರ ಮತ್ತೆ ಆಟೋನ ಹತ್ಕೊಂಡು ಅಲ್ಲಿಂದ ಹೊರಟಿರ್ತಾರೆ. ನಂತರ ಏನ್ ಚೈತ್ರ ನೀನು ಈ ರೋಡಲ್ಲಿ ಕರ್ಕೊಂಡ್ ಬರ್ತಾ ಇದೆಯಾ, ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದಾಗ ನಾನು ಹೇಳಿದ್ನಲ್ಲ ಮೇಡಮ್ ಆ ಹೋಟೆಲು ಈ ರೋಡಲ್ಲೇ ಇರೋದು, ಈ ಏರಿಯಾದಲ್ಲೇ ಇರೋದು ಅಂತ ಚೈತ್ರ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಗೌರಿಗೆ ತುಂಬಾನೇ ಶಾಕ್ ಆಗ್ತಿರುತ್ತೆ. ನಂತರ ಆಟೋದವನು ಆ ಹೋಟೆಲ್ ಮುಂದೆ ತಗೊಬಂದು ನಿಲ್ಲಿಸಿದಾಗ ಅದು ಬೇರೆ ಯಾವ ಹೋಟೆಲ್ ಆಗಿರೋದಿಲ್ಲ, ಅವತ್ತು ಮೋನಿಕನ ಹುಡ್ಕೊಂಡು ಗೌರಿ ಹೋಗಿರ್ತಾಳಲ್ಲ ಸೇಮ್ ಅದೇ ಹೋಟೆಲ್ ಆಗಿರುತ್ತೆ. ನಿಜಾನ ಚೈತ್ರ ನೀನು ಹೇಳ್ತಿರೋದು ಇದೇ ಹೋಟೆಲ್ ಅಂತ ಗೌರಿ ಹೋಟೆಲ್ ಮುಂದೆ ನಿಂತ್ಕೊಂಡು ಕೇಳಿದಾಗ ಹೌದು ಮೇಡಮ್ ಇದೇ ಹೋಟೆಲ್, ಅದು ಅನಿಕೇತ್ ನನ್ನ ತುಂಬಾ ಸರಿ ಈ ಹೋಟೆಲ್ಗೆ ಅಂತ ರಾಗ ಹೇಳ್ಕೊಂಡು ಅಲ್ಲಿಗೆ ನಿಲ್ಲಿಸ್ಬಿಡ್ತಾಳೆ. ನಂತರ ಈ ಹೋಟೆಲ್ ಅಲ್ಲಿ ಅವನಿಗೆ ಅಂತಾನೆ ಒಂದು ರೂಮ್ ಇದೆ, ಇಲ್ಲಿದ್ದಾರೆ ಅವನಿಗೆ ತುಂಬಾ ಚೆನ್ನಾಗಿ ಪರಿಚಯ ಬೇರೆ ಇದ್ದಾರೆ. ಇಲ್ಲಿ ಮ್ಯಾನೇಜರ್ ಇದ್ದಾನಲ್ಲ ಅವನು ಅನಿಕೇತಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾನೆ. ನಾವು ಅವನ ಹತ್ರ ಹೋಗಿ ಕೇಳಿದ್ರೆ ಫೋರ್ಸ್ ಮಾಡಿ ಕೇಳಿದ್ರೆ ಏನಾದ್ರೂ ಒಂದ್ ಸಾಕ್ಷಿ ಸಿಕ್ಬಹುದು ಮೇಡಮ್ ಅಂತ ಚೈತ್ರ ಹೇಳಿದಾಗ ಈ ಕಡೆ ಗೌರಿ ಹೋದ್ಸರಿ ಆಗಿದ್ನೆಲ್ಲ ನೆನ್ಸ್ಕೊಂತಾ ಇರ್ತಾಳೆ. ಆ ಮ್ಯಾನೇಜರ್ನ ಹೋಗಿ ಭೇಟಿ ಮಾಡಿದಾಗ ಇಲ್ಲ ನಮ್ಗೆ ಹಾಗಿಲ್ಲ ಹೀಗಿಲ್ಲ ನಾನು ಅವನ್ನ ನೋಡೇ ಇಲ್ಲ ಅಂತ ಹೇಳಿರೋ ಎಲ್ಲ ಮಾತನ್ನ ನೆನ್ಸ್ಕೊಂತ ಇರ್ತಾಳೆ ಗೌರಿ. ನಂತರ ಅದನ್ನೆಲ್ಲ ನೆನೆಸ್ಕೊಂಡು ಅಯ್ಯೋ ಚೈತ್ರ ನಾನು ಮೊದ್ಲನೇ ಈ ಹೋಟ್ಲಿಗೆ ಬಂದಿದ್ದೀನಿ, ಅವ್ರು ನನ್ನನ್ನ ನೋಡಿದ್ದಾರೆ, ಒಂದ್ ವೇಳೆ ನನ್ನನ್ನು ಅವರು ಗುರ್ತಿಡ್ಬಿಟ್ರೆ ಯಾವ ಸಾಕ್ಷಿನೂ ನಮ್ಗೆ ಕೊಡೋದಿಲ್ಲ, ಇವಾಗ ಏನ್ ಮಾಡೋದು ಅಂತ ಗೌರಿ ಕೇಳಿದಾಗ ನನ್ಗೂ ಗೊತ್ತಾಗ್ತಿಲ್ಲ ಮೇಡಮ್ ಏನ್ ಮಾಡೋದು ಅಂತ ಚೈತ್ರ ಹೇಳ್ತಾಳೆ. ಏನಾದ್ರೂ ಮಾಡ್ಲೇಬೇಕು ಚೈತ್ರ ಅಂತ ಹೇಳ್ಬಿಟ್ಟು ತನ್ನ ಬ್ಯಾಗಿಂದ ಒಂದು ಶಾಲ್ನ ತೆಗೆದು ಅದರಲ್ಲಿ ತನ್ನ ಮುಖನ ಮುಚ್ಕೊಂತಾಳೆ, ಫುಲ್ ಫೇಸ್ನ ಕವರ್ ಮಾಡ್ಕೊಂತಾಳೆ ಗೌರಿ. ಏನ್ ಮಾಡ್ತಾ ಇದ್ದೀರಾ ಮೇಡಮ್ ಅಂತ ಚೈತ್ರ ಕೇಳಿದಾಗ ಇರಿ 1 ನಿಮಿಷ ಅಂತ ಹೇಳ್ಬಿಟ್ಟು ಕಣ್ಗಳೆರಡನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಫುಲ್ ಕವರ್ ಮಾಡ್ಕೊಂತಾಳೆ ಗೌರಿ. ನಂತರ ಆ ಕಣ್ಣಿಗೂ ಕೂಡ ಒಂದು ಕೂಲಿಂಗ್ ಗ್ಲಾಸ್ನ ಹಾಕೊಂಡು ಇವಾಗ ಓಕೆ ತಾನೆ ನಾನು ಅಂತ ಗೌರಿ ಕೇಳಿದಾಗ ಸೂಪರ್ ಓಕೆ ಮೇಡಮ್, ಪಕ್ಕದಲ್ಲಿರೋ ನನಗೆ ನೀವು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಅವನಿಗಂತೂ ಖಂಡಿತ ನಿಮ್ ಗುರ್ತ ಸಿಗೋದಿಲ್ಲ ಬಿಡಿ ಅಂತ ಚೈತ್ರ ಹೇಳ್ತಾಳೆ. ಸರಿ ಬಾ ಅಂತ ಚೈತ್ರನ್ ಕೈ ಹಿಡ್ಕೊಂಡು ಅಲ್ಲಿಂದ ಹೋಟೆಲ್ ಒಳಗಡೆ ಕರ್ಕೊಂಡು ಹೋದ್ರೆ ಇನ್ನೊಂದ್ ಕಡೆ ಮ್ಯಾನೇಜರ್ ಕೂತ್ಕೊಂಡು ಸರ್ ನಮ್ದು ದಿ ಬೆಸ್ಟ್ ಹೋಟೆಲ್ ಸರ್, ನೀವು ಕೇಳಿರೋ ಎಲ್ಲ ವ್ಯವಸ್ಥೆನೂ ನಾವು ಮಾಡ್ಕೊಡ್ತೀವಿ, ನೀವ್ ಯಾವ್ದಕ್ಕೂ ಚಿಂತೆನೆ ಮಾಡಬೇಡಿ ಸರ್ ಅಂತ ಮ್ಯಾನೇಜರ್ ಹೇಳ್ತಾ ಇದ್ರೆ ಇನ್ನೊಂದ್ ಕಡೆ ರಿಸೆಪ್ಷನ್ ಹತ್ರಕ್ಕೆ ಬಂದ್ಬಿಟ್ಟು ಎಕ್ಸ್ಕ್ಯೂಸ್ ಮಿ ಮ್ಯಾನೇಜರ್ನ ನೋಡ್ಬೇಕು ಅಂತ ಚೈತ್ರ ಹೇಳ್ತಾಳೆ. ನೀವ್ ಯಾರು ಅಂತ ರಿಸೆಪ್ಷನ್ ಇದ್ದವರು ಕೇಳ್ತಾರೆ. ನಾನ್ ಚೈತ್ರ ಅಂತ ಹೇಳಿದ್ರೆ ಅವರಿಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಇಟ್ಸ್ ಓಕೆ ಮೇಡಮ್ ಸ್ಟ್ರೈಟ್ ಹೋಗಿ ಫಸ್ಟ್ ರೂಮ್ ಅಲ್ಲೇ ಅವ್ರು ಇರ್ತಾರೆ ಅಂತ ಆ ಹುಡುಗಿ ಹೇಳಿದಾಗ ಸರಿ ಅಂತ ಚೈತ್ರ ಮತ್ತೆ ಗೌರಿ ಅಲ್ಲಿಂದ ಆ ರೂಮ್ ಕಡೆಗೆ ಹೆಜ್ಜೆ ಇಡ್ತಾರೆ. ನಂತರ ಡೋರ್ ಹತ್ರ ಹೋಗ್ಬಿಟ್ಟು ಎಕ್ಸ್ಕ್ಯೂಸ್ ಮಿ ಸರ್ ಒಳಗಡೆ ಬರ್ಬೋದಾ ಅಂತ ಚೈತ್ರ ಕೇಳಿದಾಗ ಹಾ ಬನ್ನಿ ಅಂತ ಮ್ಯಾನೇಜರ್ ಕರೀತಾನೆ. ನಂತರ ಅವರಿಬ್ರು ಒಳಗಡೆ ಹೋದ್ಮೇಲೆ ನೀವು ಅಂತ
ಆ ಮ್ಯಾನೇಜರ್ ಕಳ್ತಾನೆ, ನಾನು ಎಷ್ಟೋ ಸರಿ ಅನಿಕೇತ್ ಜೊತೆಗೆ ಇಲ್ಲಿಗೆ ಬಂದಿದ್ದೀನಿ, ನಿಮ್ಗೆ ನೆನ್ಪಿಲ್ವಾ ಅಂತ ಚೈತ್ರ ಹೇಳಿದ ತಕ್ಷಣ ಈ ಕಡೆ ಯೋಚನೆ ಮಾಡ್ಬಿಟ್ಟು, ಹೋ ಅದೇ ನಿಮ್ಮನ್ನ ಎಲ್ಲೋ ನೋಡ್ದಂಗಿತ್ತು, ಹಾ ಓಕೆ ಓಕೆ ಅಂತ ನಂತರ ಹೇಳ್ತಾನೆ ಆ ಮ್ಯಾನೇಜರ್. ಅಂದಾಗೆ ಇವ್ರು ಯಾರು ಹೊಸಬ್ರು ಇದ್ದಂಗಿದಾರಲ್ಲ ಅಂತ ಮ್ಯಾನೇಜರ್ ಗೌರಿನ ತೋರಿಸಿ ಕೇಳಿದಾಗ, ಅನಿಕೇತೆ ಇವ್ರನ್ನ ನನ್ನ ಜೊತೆಗೆ ಕಳಿಸಿದ್ರು, ಇವರು ಹೊಸಬ್ರೇನೆ, ರೂಮ್ ಅಲ್ಲಿ ವೆಯ್ಟ್ ಮಾಡ್ಸಕ್ ಹೇಳಿದ್ದಾರೆ ಅಂತ ಗೌರಿನ ತೋರಿಸ್ಕೊಂಡು ಚೈತ್ರ ಸುಳ್ಳು ಹೇಳ್ತಾಳೆ. ಅನಿಕೇತ್ ಸರ್ ಫೋನ್ ಮಾಡಿಲ್ವಲ್ಲ, ಬರೋಕ್ಕಿಂತ ಮುಂಚೆ ನನಗೆ ಯಾವಾಗ್ಲೂ ಫೋನ್ ಮಾಡೇ ಬರೋರು ಅಂತ ಮ್ಯಾನೇಜರ್ ಹೇಳಿದಾಗ, ಇವತ್ತು ಅವರಿಗೆ ನಿಶ್ಚಿತಾರ್ಥ, ಆದ್ರೆ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಅಂತ ಚೈತ್ರ ಹೇಳ್ತಾಳೆ. ಓ ಹೌದೌದೌದು, ನನ್ನ ಹತ್ರ ಈ ವಿಷಯನ ಮುಂಚೆನೆ ಹೇಳಿದ್ದಾರೆ. ಸರಿ, ಹಾಗಾದ್ರೆ ನಾನು ನನ್ನ ರೂಮ್ನೇ ಕೊಡ್ತೀನಿ, 450 ನೀವು ವೇಟ್ ಮಾಡ್ತೀರಿ ಅಂತ ಮ್ಯಾನೇಜರ್ ಹೇಳ್ತಾನೆ. ಈ ಕಡೆ ಗೌರಿ ಅದನ್ನೆಲ್ಲ ವಾಯ್ಸ್ ರೆಕಾರ್ಡ್ನ ಮಾಡ್ಕೊಂತಾ ಇರ್ತಾಳೆ. ನಂತರ ಚೈತ್ರ, ಇಲ್ಲ ಸರ್ ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಓಕೆ ನಾನು ಅವ್ರ ರೂಮ್ನೇ ಕೊಡ್ತೀನಿ, ನೀವು ಅಲ್ಲೇ ವೆಯ್ಟ್ ಮಾಡ್ತೀರಿ, AC ಕೂಡ ಆನ್ ಮಾಡ್ಕೊಳ್ಳಿ, ಹಾಗೆ ಜ್ಯೂಸ್ ಬೇಕಾದ್ರೆ ಹೇಳಿ, ನಾನು ಅದನ್ನ ಆರ್ಡರ್ ಮಾಡ್ಕೊಡ್ತೀನಿ. ಅನಿಕೇತ್ ಸರ್ ನನಗೆ ತುಂಬಾನೇ ಸ್ಪೆಷಲ್ ವ್ಯಕ್ತಿ, ಅವ್ರಿಗೆ ಬೇಕಾಗಿದ್ದಾರೆ ಅಂದ್ರೆ ಅವ್ರನ್ನ ನಾನು ತುಂಬಾನೇ ಕೇರ್ಫುಲ್ ಇಂದ ನೋಡ್ಕೊಂತೀನಿ, ಯು ಡೋಂಟ್ ವರಿ, ಏನೇ ಇದ್ರು ನನ್ಗೆ ಇನ್ಫಾರ್ಮ್ ಮಾಡಿ ಅಂತ ಈ ಮ್ಯಾನೇಜರ್ ಹೇಳ್ತಾನೆ. ಅಂದಾಗೆ ಅವ್ರನ್ನ ಕೇಳ್ಕೊಂಡು ಎಷ್ಟು ಜನ ಹುಡುಗಿರು ಇಲ್ಲಿಗೆ ಬಂದಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಅವ್ರೆಲ್ರು ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಗೊತ್ತಾ, ಇದುವರೆಗೂ ಯಾವ ಕಂಪ್ಲೇಂಟ್ನು ಅವರು ಹೇಳಲೇ ಇಲ್ಲ. ಅದೆಲ್ಲ ನಿಮ್ಗೆ ಗೊತ್ತಿದೆ ಅನಿಸ್ತಿದೆ, ಹೊಸದಾಗಿ ಹೇಳೋದಕ್ಕೆ ಏನೂ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಹೋಟೆಲ್ ಅಲ್ಲಿ ಡ್ರಿಂಕ್ಸ್ ನೆಲ್ಲ ನಾವು ಅಲೋ ಮಾಡೋದೇ ಇಲ್ಲ, ಆದ್ರೆ ನಮ್ಮ ಅನಿಕೇತ್ ಸರಿಗೋಸ್ಕರ ನಾನೇ ಇದನ್ನೆಲ್ಲ ಸಪ್ಲೈ ಮಾಡ್ತೀನಿ ಅಂತ ಹೇಳ್ತಿರೋದು ಎಲ್ಲದನ್ನು ಗೌರಿ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು, ನಂತರ ಅವಳಿಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಅವ್ನ ಮಾತನ್ನ ಕೇಳಿಸ್ಕೊಂಡು ಫೋನ್ ರೆಕಾರ್ಡ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಓಡೋಗಿ ಅವನ ಕೆನ್ನೆಗೆ ರಪ್ ಅಂತ ಒಂದು ಏಟ್ನ ಕೊಡ್ತಾಳೆ. ನಂತರ ಫಸ್ಟ್ ಕೂಲಿಂಗ್ ಗ್ಲಾಸ್ ನ ತೆಗೆದ ತಕ್ಷಣ ಕಣ್ಗಳು ನೋಡಿಯೇ ಆ ಮ್ಯಾನೇಜರ್ಗೆ ಭಯ ಶುರು ಆಗ್ತಿರುತ್ತೆ. ನಂತರ ಮುಖಕ್ಕೆ ಕಟ್ಟಿರೋ ಆ ಶಾಲ್ನ ತೆಗೆದು, ಛೀ ನೀನ್ ಹೇಳ್ತಿರೋ ಮಾತನ್ನ ಕೇಳ್ತಾ ಇದ್ರೇನೆ ನನಗೆ ಅಸಹ್ಯ ಆಗುತ್ತೆ, ಹೆಣ್ಮಕ್ಳು ಜೀವನ ಅಂದ್ರೆ ನಿನಗೆ ಅಷ್ಟು ಕೇವಲವಾಗೋಯ್ತಾ, ಇದನ್ನ ಬೇರೆ ಹೆಮ್ಮೆಯಿಂದ ಹೇಳ್ಕೊಂತೀಯ, ನೀನು ಒಬ್ಬ ಮನುಷ್ಯನ, ಥೂ ನಿನ್ ಜನ್ಮಕ್ಕಿಷ್ಟು, ನೀನ್ ಹೇಳಿರೋದೆಲ್ಲ ಇಲ್ಲಿ ರೆಕಾರ್ಡ್ ಆಗಿದೆ, ನೀನ್ ಈಗ ಇರೋ ನಿಜನಲ್ಲ ನನ್ನ ಹತ್ರ ಹೇಳಿಲ್ಲ ಅಂದ್ರೆ ಈಗಲೇ ನಾನು ಪೊಲೀಸರನ್ನ ಕರ್ಸ್ತೀನಿ ಅಂತ ಗೌರಿ ಹೇಳ್ತಾಳೆ. ಅಯ್ಯೋ ಪೊಲೀಸ್ ಎಲ್ಲ ಬೇಡ ಮೇಡಮ್, ಪೊಲೀಸರು ಏನಾದ್ರೂ ಈ ಹೋಟೆಲ್ಗೆ ಬಂದ್ರೆ ಹಾಳಾಗ್ಬಿಡುತ್ತೆ ಮೇಡಮ್, ಎಲ್ಲನೂ ಹಾಳಾಗ್ಬಿಡುತ್ತೆ, ಹೋಟೆಲ್ ರೆಪ್ಯುಟೇಷನ್ ಕೆಟ್ಟೋಗ್ಬಿಡುತ್ತೆ, ಹೋಟೆಲ್ ಬಂದ್ ಮಾಡ್ಬೇಕಾಗುತ್ತೆ, ದಯವಿಟ್ಟು ಎಲ್ಲ ಆತರ ಮಾಡ್ಬೇಡಿ ಮೇಡಮ್, ಪ್ಲೀಸ್ ಮೇಡಮ್ ಅಂತ ಆ ಮ್ಯಾನೇಜರ್ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಶುರು ಮಾಡ್ತಾನೆ. ಹಾಗಾದ್ರೆ ಏನ್ ನಿಜ ಇದೆಯೋ ಅದನ್ನೆಲ್ಲಾನು ನ್ಯಾಯವಾಗಿ ಬೊಗಳು ಅಂತ ಗೌರಿ ರೇಗ್ತಾಳೆ. ಹೇಳು, ಆ ಗೌತಮಿಗೆ ಆ ಅನಿಕೇತಿಗೆ ಇನ್ನ ಏನೇನ್ ಹೆಲ್ಪ್ ಎಲ್ಲ ಮಾಡ್ತಿದ್ದೆ, ನಿಜ ಬೊಗಳು ಅಂತ ಗೌರಿ ಕೇಳಿದಾಗ, ಮೇಡಮ್ ಅವನು ಯಾವಾಗ್ಲೂ ಬೇರೆ ಬೇರೆ ಹುಡುಗಿರ ಜೊತೆಗೆ ಇಲ್ಲಿಗೆ ಬರ್ತಾ ಇರ್ತಿದ್ದ, ಆವಾಗ ಫುಡ್ಡು ಡ್ರಿಂಕ್ಸ್ ಎಲ್ಲ ನಾನೇ ಸಪ್ಲೈ ಮಾಡ್ತಿದ್ದೆ ಮೇಡಮ್, ನನ್ಗೆ ಕೈ ತುಂಬಾ ಅವರು ಟಿಪ್ಸ್ ಗಳನ್ನ ಕೊಡ್ತಾ ಇದ್ರು, ಅದು ಕೈ ತುಂಬಾ ಸಿಗುತ್ತೆ ಅನ್ನೋ ಆಸೆಯಲ್ಲಿ ನಾನು ಈ ತರ ಮಾಡ್ಬಿಟ್ಟೆ ಮೇಡಮ್, ಐ ಆಮ್ ಸಾರಿ ಮೇಡಮ್ ಅಂತ ಹಲ್ಗಿಂಚ್ಕೊಂಡು ಆ ಮ್ಯಾನೇಜರ್ ಕೇಳ್ತಾನೆ. ಆಗ ಛೀ, ಇಂಥ ಹಾಳಾದ ಬದುಕೋಕೆ ನಿನಗೆ ನಾಚಿಕೆ ಆಗೋದಿಲ್ವಾ, ಈ ತರ ದುಡ್ಡಿಂದ ಜೀವನ ನಡೆಸೋದಕ್ಕಿಂತ ಹೋಗಿ ಭಿಕ್ಷೆ ಬೇಡು, ನನಗೀಗ ಆ ಅನಿಕೇತ್ ನಿಮ್ಮ ಹೋಟೆಲ್ಗೆ ಯಾವಾಗ ಬಂದಿದ್ದಾನೋ ಆ ಎಲ್ಲ CCTV ಫುಟೇಜ್ ಬೇಕು, ಈಗಲೇ ಬೇಕು ಅಂತ ಗೌರಿ ಕೇಳಿದಾಗ, ಮೇಡಮ್ ಆದ್ರೆ ನನಗೊಂದು ನೀವು ಸಹಾಯ ಮಾಡಬೇಕು. ಆಗ ಏನು ಅಂತ ಗೌರಿ ಕೇಳಿದಾಗ, ಕೋಪ ಮಾಡ್ಕೋಬೇಡಿ ಮೇಡಮ್, ಆಕ್ಚುಲಿ ನಮ್ಮ ಹೋಟೆಲಲ್ಲಿರೋ CCTV ಫುಟೇಜ್ ಎಲ್ಲಾನು ಕೊಲಾಪ್ಸ್ ಅಂತ ಹಾಳಾಗ್ಬಿಟ್ಟಿದೆ, ಅವತ್ತು ಪೊಲೀಸವ್ರು ಬಂದಾಗ ವಿಚಾರಿಸಿದಾಗ ನಮ್ಮ ಅವನು ಎಲ್ಲದನ್ನು ಡಿಲೀಟ್ ಮಾಡಿಬಿಟ್ಟ, ಆಮೇಲೆ ನಾನು ಅದನ್ನ ರಿಕವರಿ ಮಾಡಿ ಇಟ್ಕೊಂಡಿದ್ದೆ, ಸರಿಯಾದ ಸಮಯಕ್ಕೆ ಅನಿಕೇತ್ ಬಂದ್ಬಿಟ್ಟು ಅದೆಲ್ಲದನ್ನು ತನ್ನ ಜೊತೆಗೆ ತಗೊಂಡು ಹೊರಟ್ಬಿಟ್ಟ ಮೇಡಮ್, ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಮೇಡಮ್, ಹಾರ್ಡ್ ಡಿಸ್ಕ್ ಎಲ್ಲದನ್ನು ತಗೊಂಡು ಅವನೇ ಅಂತ ಅವನೇ ತಗೊಂಡು ಹೋಗಿದ್ದಾನೆ, ಈಗ ನನ್ನ ಹತ್ರ ಯಾವ ಪ್ರೂಫ್ ಇಲ್ಲ ಮೇಡಮ್, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅಂತ ಮ್ಯಾನೇಜರ್ ಕೇಳಿದಾಗ, ಛೇ ಸರಿ ಹೋಗ್ಲಿ ಬಿಡು, ಈಗ ಅನಿಕೇತಿಗೆ ಸಂಬಂಧಪಟ್ಟಿರೋ ಯಾವ್ದಾದ್ರೂ ಸಾಕ್ಷಿ ಇದೆಯಾ, ಅವನು ಹುಡುಗಿರ ಜೊತೆಗೆ ಬಂದಿರೋ ಫೋಟೋಸ್ ಆದ್ರೂ ಪರವಾಗಿಲ್ಲ, ಆ ತರದ್ ಏನೇ ಆದ್ರೂ ನಿನ್ ಫೋನಲ್ಲಾದ್ರೂ ಒಂದು ಸಾಕ್ಷಿ ಇದೆಯಾ ಅಂತ ಗೌರಿ ಕೇಳ್ತಾಳೆ. ನಾನು ಆ ಥರ ಎಲ್ಲ ಯಾವ ಸಾಕ್ಷಿನೂ ಇಟ್ಕೊಂಡಿಲ್ಲ ಮೇಡಮ್, ಅವ್ರ ಪಾರ್ಟಿಗೆ ಅವ್ರು ಬರ್ತಾರೆ, ಅವ್ರ ಪಾರ್ಟಿಗೆ ಎಲ್ಲ ಮುಗಿಸ್ಕೊಂಡು ಹೊರಟೋಗ್ತಾರೆ ಅಂತ ಮ್ಯಾನೇಜರ್ ಹೇಳಿದಾಗ ಗೌರಿಗೆ ತುಂಬಾನೇ ಬೇಸರ ಆಗುತ್ತೆ. ಅವಳು ದುಃಖದಲ್ಲಿ ಹೊರಗಡೆ ಬರ್ತಾಳೆ. ಹಾಗೆ ಕಣ್ಣೀರ್ ಹಾಕ್ತಿರುವಾಗ ಈ ಕಡೆ ಒಂದ್ಸರಿ ಚೈತ್ರ ಆ ಮ್ಯಾನೇಜರ್ನ ಗುರಾಯಿಸ್ಕೊಂಡು ಅವಳು ಕೂಡ ರೂಮಿಂದ ಹೊರಗಡೆ ಬರ್ತಾಳೆ. ನಿಮ್ಗೆ ಯಾಕೆ ಮೇಡಮ್ ಈ ತರ ಫುಟೇಜ್ ಎಲ್ಲ ಬೇಕು ಅಂತ ಕೇಳ್ತಾ ಇದ್ದೀರಾ, ಇದೀ ಕೈಯಲ್ಲಿರೋದನ್ನೇ ಹೋಗಿ ತೋರಿಸ್ಬೋದಲ್ವಾ ಅಂತ ಚೈತ್ರ ಕೇಳಿದಾಗ, ಇಲ್ಲ ಆ ಅನಿಕೇತ್ ನಮ್ಮ ಅಕ್ಕನ ಜೊತೆಗೆ ಹೋಟೆಲಿಗೆ ಬಂದಿರೋ ನಮ್ಮ ಅಕ್ಕನ ಜೊತೆಗೆ ಇರೋ ಫೋಟೋಸೇ ಅಥವಾ ವಿಡಿಯೋಸೇ ನನಗೆ ಬೇಕು ಅಂತ ಗೌರಿ ತುಂಬಾನೇ ದುಃಖದಲ್ಲಿ ಹೇಳ್ತಾಳೆ. ಹಾಗಾದ್ರೆ ಇವಾಗ ಏನ್ ಮಾಡೋದು ಮೇಡಮ್ ಅಂತ ಚೈತ್ರ ಕೇಳಿದಾಗ, ಇದ್ದಿದ್ ಒಂದು ಹೋಪ್ ಕೂಡ ಮುಗ್ದೋಯ್ತು, ಈಗ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಏನಾದ್ರೂ ನಡೆಯುತ್ತೆ ಅಂತ ಅನ್ಕೊಂಡೆ, ಸಾಕ್ಷಿ ಸಿಗುತ್ತೆ ಅಂತ ತುಂಬಾನೇ ನಂಬಿಕೆ ಇಟ್ಕೊಂಡೆ, ಆದ್ರೆ ಆ ದೇವ್ರು ನನ್ ಕೈ ಬಿಟ್ಬಿಟ್ಟ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಗೌರಿ ತುಂಬಾನೇ ದುಃಖದಲ್ಲಿ ಮುಂದೆ ಹೆಜ್ಜೆ ಇಡ್ತಿದ್ರೆ ಚೈತ್ರಂಗೂ ತುಂಬಾನೇ ಬೇಸರ ಆಗ್ತಾ ಇರತ್ತೆ.
ಏನಾದ್ರೂ ಒಂದು ಸಾಕ್ಷಿ ಸಿಕ್ಕೇ ಸಿಗುತ್ತೆ ಅಂತ ತುಂಬಾನೇ ನಂಬಿಕೆಯಿಂದ ಬಂದೆ. ಆದ್ರೆ ಈಗ ಆ ನಂಬಿಕೆನೇ ಹಾಳಾಗೋಯ್ತು. ಆ ದೇವ್ರು ನನ್ನ ಕೈ ಬಿಟ್ಬಿಟ್ಟ ಅನ್ಸುತ್ತೆ ಅಂತ ಬೇಸರದಿಂದ ಗೌರಿ ಮುಂದೆ ಹೆಜ್ಜೆ ಇಡ್ತಿದ್ರೆ ಚೈತ್ರಂಗೂ ಅದನ್ನ ಕೇಳಿಸಿ ತುಂಬಾ ಬೇಸರ ಆಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಅರುಣ್ ಅವ್ರ ತಂದೆ ತಾಯಿ ಎಲ್ಲ ವೇಟ್ ಮಾಡ್ತಿರ್ತಾರೆ. ಆಗ ಕಾಂತಲಕ್ಷ್ಮಿ ಅಕ್ಕ ಹೋಗಿ ಮೋನಿಕನ ಕರ್ಕೊಂಡ್ ಬಾ ಹೋಗು ಕಾಂತ ಅಂತ ಹೇಳಿದಾಗ ಸರಿ ಅಕ್ಕ ಅಂತ ಹೇಳ್ಬಿಟ್ಟು ಕಾಂತ ಅವಳನ್ನ ಕರ್ಕೊಂಡ್ ಬರಕ್ಕೆ ಅಂತ ಹೋಗ್ತಾಳೆ. ಇನ್ನೊಂದ್ ಕಡೆ ಮನೆ ಎದುರುಗಡೆ ಚಿನ್ನು ಆಟೋದಿಂದ ಬಂದು ಇಳಿದು ಅಕ್ಕನ ನಿಶ್ಚಿತಾರ್ಥ ಮುಗಿತೋ ಇಲ್ವೋ ಗೊತ್ತಿಲ್ಲ, ಪರವಾಗಿಲ್ಲ ಮುಗ್ದಿಲ್ಲ ಅಂದ್ರೆ ಮುಗಿಸ್ಕೊಂಡು ಆದಷ್ಟು ಬೇಗ ಗೌರಕ್ಕ ಹೇಳ್ದಂಗೆ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಅನಿಕೇತ್ ಎಂತವನು ಅಂತ ಅವಳಿಗೆ ತೋರಿಸ್ಕೊಡ್ಬೇಕು. ಅನಿಕೇತ್ ಅಂತ ಮೋನಿಕನ ಕರ್ಕೊಂಡು ಹೋದ್ರೆ ಮಾತ್ರ ಅವಳಿಗೆ ತಾನ್ ಮಾಡಿರೋ ತಪ್ಪು ಏನು ಅಂತ ಅರ್ಥ ಆಗೋದು. ಹಾಗೆ ಗೌರಿ ಅಕ್ಕನ ಜೀವನನೂ ಕಾಪಾಡೋದಕ್ಕಾಗೋದು. ಬೇರೆ ದಾರಿನೇ ಇಲ್ಲ. ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅಮ್ಮನ ಹತ್ರ ಎಲ್ಲ ವಿಷಯನೂ ಹೇಳ್ಬಿಟ್ಟು ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಚಿನ್ನು ಒಳಗಡೆ ಬರ್ತಾರೆ. ನಾನೇನೋ ಈ ಮೋನಿಕಾ ಮತ್ತೆ ಓಡೋಗ್ಬಿಟ್ಲು ಅಂತ ಅನ್ಕೊಂಡೆ. ಪುಣ್ಯಕ್ಕೆ ಕಾಂತಲಕ್ಷ್ಮಿ ಮೋನಿಕನ ಹಾಲಿಗೆ ಕರ್ಕೊಂಡು ಬರ್ತಾಳೆ. ಹಾಗೆ ಎಲ್ರಿಗೂ ನಮಸ್ಕಾರ ಮಾಡು ಅಂತ ಹೇಳಿದಾಗ ಹ್ಞೂ ಅಂತ ಹೇಳ್ಬಿಟ್ಟು ಎಲ್ರಿಗೂ ನಮಸ್ಕಾರ ಅಂತ ಮೋನಿಕಾ ಕೈ ಮುಗ್ದು ಹೇಳ್ತಾಳೆ. ನಂತರ ಅವ್ರ ಅಕ್ಕ ಮೋನಿಕಾ ತಲೆನೇ ಯಾವಾಗ್ಲೂ ಬಗ್ಗಿಸ್ಕೊಂಡಿರ್ಬಾರ್ದು, ಒಂದ್ಸರಿ ತಲೆ ಎತ್ತಿ ನಿನ್ನ ಮದುವೆ ಆಗೋ ಹುಡುಗನ್ನ ನೋಡು ಅಂತ ಹೇಳ್ತಿರುವಾಗ ಅದನ್ನ ಕೇಳಿಸ್ಕೊಂಡು ಅರುಣ್ ತಾಯಿ ಇವಾಗೆಲ್ಲ ಇರುತ್ತಲ್ಲ ಅಂತ ಮದುವೆದು ಪ್ರೀ ವೆಡ್ಡಿಂಗ್ ಶೂಟು ಅಂತ ಅದನ್ನೆಲ್ಲ ಮಾಡಿಸೋಣ, ಅವರಿಬ್ರಿಗೂ ಸ್ವಲ್ಪ ಟೈಮ್ ಸಿಕ್ಕಂಗಾಗತ್ತೆ ಅಂತ ಹೇಳಿದಾಗ ಓ ಖಂಡಿತ ಅಂತ ಕಾಂತಲಕ್ಷ್ಮಿ ಅಕ್ಕ ಹೇಳ್ತಿರ್ತಾರೆ. ಇನ್ನೊಂದ್ ಕಡೆ ಮೋನಿಕಾ ನಿಧಾನಕ್ಕೆ ಅಮ್ಮ ನನಗೇನೋ ಸರಿ ಇಲ್ಲ, ಎಲ್ಲೋ ತಪ್ಪಾಗ್ತಿದೆ ಅನಿಸ್ತಿದೆ, ತುಂಬಾನೇ ಭಯ ಕೂಡ ಆಗ್ತಾ ಇದೆ ಅಮ್ಮ ಅಂತ ಮೋನಿಕಾ ಹೇಳಿದಾಗ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ ಅಂತ ಒಂದ್ಸರಿ ಗುರಾಯಿಸ್ಕೊಂಡು ನೋಡ್ತಾಳೆ ಕಾಂತಲಕ್ಷ್ಮಿ. ಆಗ ಮತ್ತೆ ಅಮ್ಮ ಪ್ಲೀಸ್ ಅಂತ ಮೋನಿಕಾ ಹೇಳಿದಾಗ ಮೋನಿಕಾ ಪ್ಲೀಸ್ ಮಾತಾಡದೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡಿದ್ರೆ ನಿನ್ಗೆ ಒಳ್ಳೇದು ಅಂತ ಅವ್ರಮ್ಮ ಮತ್ತೆ ನಿಧಾನಕ್ಕೆ ರೇಗ್ತಾರೆ. ಆಗ ನಿಧಾನಕ್ಕೆ ಮೋನಿಕಾ ತಲೆ ಹಿಡ್ಕೊಂಡು ಹಾಗೆ ಕಣ್ಣೆಲ್ಲ ಸುತ್ತಾ ಗಿರ ಮಾಡ್ತಾ ಡಮ್ ಅಂತ ಅಲ್ಲೇ ಬಿದ್ದೋಗ್ತಾಳೆ. ಅದನ್ನ ನೋಡ್ಕೊಂಡು ಅಯ್ಯೋ ಮೋನಿಕಾ ಅಂತ ಗಾಬರಿಯಿಂದ ಅವಳ ಹತ್ರಕ್ಕೆ ಎಲ್ಲರೂ ಓಡ್ಕೊಂಡು ಬರ್ತಾರೆ. ಇಲ್ಲಿಗೆ ಈ ಎಪಿಸೋಡ್ನ ಮುಕ್ತಾಯ ಮಾಡ್ತೀನಿ. ಅವಳು ಯಾಕೆ ಬಿದ್ದಿದ್ದಾಳೆ ಅಂತ ಈಗ ಎಲ್ಲರೂ ತಲೆಯಲ್ಲಿ ಒಂದು ಕಲ್ಪನೆ ಮೂಡ್ತಾ ಇರುತ್ತಲ್ವಾ, ಅದಕ್ಕೆ ಉತ್ತರನ ನೆಕ್ಸ್ಟ್ ಎಪಿಸೋಡಲ್ಲಿ ಕೊಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಕಾಯ್ತಾ ಇರಿ. ಸಿಗ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.